ನಮಸ್ಕಾರ. ಇವತ್ತಿನ ವಿಡಿಯೋ, ಇವತ್ತು ನಿಫ್ಟಿಯಲ್ಲಿ ಒಂದು ದೊಡ್ಡ ರ್ಯಾಲಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತು ಭಾರತದ ಮಾರುಕಟ್ಟೆಯಲ್ಲಿ ನಿಫ್ಟಿಯಲ್ಲಿ ಒಂದು ದೊಡ್ಡ ರ್ಯಾಲಿ ಕಾಣಲಿಕ್ಕೆ ಸಿಕ್ತು ಮತ್ತು ನಿಫ್ಟಿ 1.2% ರ್ಯಾಲಿ ಆಗಿ 19,700 ಮಾರ್ಕಿನ ಹತ್ರ ಬಂತು. ಎರಡು ಕಾರಣಗಳಿಂದ. ಮೊದಲನೇದು, ಭಾರತದ ಹಣದ ಉಬ್ಬರ has fallen to lowest level since June 2023. ಭಾರತದ ಹಣದ ಉಬ್ಬರದ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜನವರಿ 2023ರಲ್ಲಿ 6.52% ಹಣದ ಉಬ್ಬರ ಇತ್ತು. ಫೆಬ್ರವರಿಯಲ್ಲಿ 6.44, ಮಾರ್ಚಲ್ಲಿ 5.66, ಏಪ್ರಿಲ್ ಅಲ್ಲಿ 4.7, ಮೇಯಲ್ಲಿ 4.25, ಜೂನ್ ಅಲ್ಲಿ 4.81, ಜುಲೈಯಲ್ಲಿ 7.44, ಆಗಸ್ಟ್ ಅಲ್ಲಿ 6.83, ಸೆಪ್ಟೆಂಬರ್ ಅಲ್ಲಿ 5.02, ಅಕ್ಟೋಬರ್ ಅಲ್ಲಿ 4.87. ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಒಂದು ಆರೋ ಹಾಕಿದ್ದೇವೆ ರೆಡ್ ಕಲರ್ ಅಲ್ಲಿ. ಹೇಗೆ ನಮ್ಮ ಇನ್ಫ್ಲೇಷನ್ ಸತತವಾಗಿ 4 ತಿಂಗಳಿಂದ ಕಮ್ಮಿ ಆಗಿದೆ. ಈಗ ಸದ್ಯಕ್ಕೆ ಇನ್ಫ್ಲೇಷನ್ ವೆರಿ ಲೋ ಅಂಡ್ ಕಂಫರ್ಟಬಲ್ ಲೆವೆಲ್ ಅಲ್ಲಿದೆ. ಇದು ಭಾರತಕ್ಕೆ ಒಂದು ಪಾಸಿಟಿವ್ ನ್ಯೂಸ್. ಇನ್ಫ್ಲೇಷನ್ ಕಡಿಮೆ ಆದಾಗ RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಲ್ಲ. ಅಲ್ಲಿಗೆ ಇಂಟ್ರೆಸ್ಟ್ ರೇಟು ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುವಂತ ಚಾನ್ಸಸ್ ಕೂಡ ಇದೆ. ಯಾವಾಗ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೋ ಮತ್ತು ಕಂಪನಿಗಳಿಗೆ, ಇಂಡಿವಿಜುವಲ್ಸ್ಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಇದು ಭಾರತದ ಷೇರು ಮಾರುಕಟ್ಟೆ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಬೀರಿದೆ. ಇನ್ನೂ ಒಂದು ಕಾರಣ, ಷೇರು ಮಾರುಕಟ್ಟೆಯ ಇವತ್ತಿನ ರ್ಯಾಲಿಗೆ ಅಮೆರಿಕದಲ್ಲಿ ಕೂಡ ಒಂದಷ್ಟು ಇನ್ಫ್ಲೇಷನ್ ಫಿಗರ್ಸ್ ಕಮ್ಮಿ ಆಗಿದೆ. ಅಂದರೆ ನಿನ್ನೆ ಸಾಯಂಕಾಲ ಅನೌನ್ಸ್ ಮಾಡಿದ ಹಾಗೆ ಇನ್ಫ್ಲೇಷನ್ 3.7% ಸೆಪ್ಟೆಂಬರ್ ಇದ್ದದ್ದು ಈಗ ಅಕ್ಟೋಬರ್ ಅಲ್ಲಿ 3.2% ಬಂದಿದೆ. ಇದು ಲೋವರ್ ದೆನ್ ಎಕ್ಸ್ಪೆಕ್ಟೆಡ್. ಆದ್ದರಿಂದ ಲೋವರ್ ಇನ್ಫ್ಲೇಷನ್ ಇನ್ US ಮತ್ತು ಲೋವರ್ ಇನ್ಫ್ಲೇಷನ್ ಇನ್ ಇಂಡಿಯಾ ಎರಡೂ ಸೇರ್ಕೊಂಡು ಇವತ್ತು ರ್ಯಾಲಿ ಆಯಿತು. ಮತ್ತು ಯಾವ ತರ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರ್ಯಾಲಿ ಇದೆ ಅಂತ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ಇಟ್ಟಿದ್ದೇನೆ. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ ಇವತ್ತು +3.77%, ಜಪಾನ್ ನಿಕೆ +2.46%, ಜರ್ಮನಿ ಡ್ಯಾಕ್ಸ್ +0.31%, ಫ್ರಾನ್ಸ್ ಕ್ಯಾಕ್ 0.35% ಪಾಸಿಟಿವ್, UK ಫುಟ್ಸಿ +0.72%, US ನ್ಯಾಸ್ಡ್ಯಾಕ್ ನಿನ್ನೆ +2.54%. ಯುರೋಪಿಯನ್ ಮಾರುಕಟ್ಟೆ ಕೂಡ ನಿನ್ನೆ 1-2% ಮೇಲಕ್ಕೋಗಿತ್ತು. ಇವತ್ತು ಕೂಡ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಆದ್ದರಿಂದ ಇಡೀ ಪ್ರಪಂಚದಲ್ಲಿ ಎಲ್ಲಾ ಗ್ಲೋಬಲ್ ಮಾರುಕಟ್ಟೆಗಳಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಕಾಣ್ತಾ ಇದೆ. ಅದರಿಂದಾಗಿ ಇನ್ನು ಮುಂದಿನ ದಿನಗಳಲ್ಲಿ US ಫೆಡರಲ್ ರಿಸರ್ವ್ ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡದೇ ಇರುವಂತಹ ಚಾನ್ಸಸ್ ಇದೆ ಮತ್ತು ಕಮ್ಮಿ ಮಾಡುವಂತಹ ಚಾನ್ಸಸ್ ಕೂಡ ಇದೆ 2024ರಲ್ಲಿ. ಸೆಪ್ಟೆಂಬರ್ 2023ರಿಂದ ಭಾರತದಲ್ಲಿ FIIಗಳು ಸತತವಾಗಿ ನಿರಂತರವಾಗಿ ಷೇರುಗಳನ್ನು ಮಾರ್ಕೊಳ್ತಾ ಇದ್ದಾವೆ. ಅಂದರೆ ಇನ್ನು ಮುಂದೆ ಇನ್ಫ್ಲೇಷನ್ ಅಮೆರಿಕದಲ್ಲಿ ಕಮ್ಮಿ ಆಗೋದ್ರಿಂದ, ಬಾಂಡ್ ಈಲ್ಡ್ ಕಡಿಮೆ ಆಗೋದ್ರಿಂದ FIIಗಳು ಭಾರತಕ್ಕೆ ಗ್ರಾಜುವಲ್ ಆಗಿ ನೆಟ್ ಇನ್ವೆಸ್ಟರ್ಸ್ ಆಗಿ ಬರಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತು ನಿಫ್ಟಿಯಲ್ಲಿ ಏನು ರ್ಯಾಲಿ ಬಂತು ಅದು ಸಸ್ಟೈನ್ ಆಗಬೇಕು ಅಂತಂದ್ರೆ FIIಗಳು ಒಂದಷ್ಟು ಹಣವನ್ನು ಭಾರತದಲ್ಲಿ ಹೂಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಅದು ಸಾಕಾರ ಆಗುತ್ತೋ ಇಲ್ವೋ ಅಂತ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನವೆಂಬರ್ ಎಂಡ್ ನಲ್ಲಿ ನಿಫ್ಟಿ 20,000 ಲೆವೆಲ್ ಅನ್ನು ತಲುಪುವಂತ ಚಾನ್ಸಸ್ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.